ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಇಲ್ಲಿ ನಾನು ಬ್ಲೌಸ್ನ ಕಟ್ ಮಾಡಾಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ಭಾಳ ದಿನ ಆಯಿತು ತೊಗೊಂಬಂದಿಟ್ಟು. ಅಂದ್ರೆ ಹೋದ ವರ್ಷ ನಾಗರಮಾಸಿ ಒಳಗೆ ಕೊಬ್ಬರಿ ಕುಬ್ಸ ಅಂತೇಳಿ ಕೊಡ್ತಾರಲ್ಲ ಫ್ರೆಂಡ್ಸ್, ಅದನ್ನು ನನ್ನ ತವ್ರ ಮನೆಯಿಂದ ಇದನ್ನು ಕೊಬ್ಬರಿ ಕುಬ್ಸಕ್ಕೆ ಅಂಥೇಳಿ ಕೊಟ್ಟಿದ್ರು ಫ್ರೆಂಡ್ಸ್. ಅದನ್ನು ಇನ್ನೂ ಆದರೂ ಹೊಲ್ಕೊಂಡಿದ್ದಿಲ್ಲ. ಇವಾಗ ಮತ್ತೊಮ್ಮೆ ನಾಗರಮಾಸಿ ಬತ್ತು ನೋಡ್ರಿ. ನಾಳೆ ಮುಂದಿನ ತಿಂಗಳು ಬರೋದ ನಾಗರಮಾಸಿ. ನಾಳೆ ನಾಗರಮಾಸಿಗೆ 1 ವರ್ಷ ಆಯ್ತು ನೋಡ್ರಿ. ಇದು ಭಾಳ ಅಂದ್ರೆ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಪೀಸ್ ಅದು ಫ್ರೆಂಡ್ಸ್. ಇದು ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಬೇಕಾಗತ್ತೆ. ಭಾಳ ಅಂದ್ರೆ ಭಾಳ ವರ್ಕ್ ಅದಿದು ಬ್ಲೌಸ್ ಪೀಸ್ ತುಂಬ. ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಕಟ್ ಮಾಡ್ಬೇಕು ನೋಡ್ರಿ. ಕಲರ್ ಬ್ಲ್ಯಾಕ್ ಕಲರ್ ಅದ ಇದು. ಅದೇ ರೀತಿ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಡಿಸೈನ್ ಮಾಡ್ಯಾರ ಫ್ರೆಂಡ್ಸ. ಭಾಳ ಚಂದ ಐತಿ ಇದು ನೋಡಕ್ಕೆ ಬ್ಲೌಸ್ ಅಂತ. ಇದನ್ನು ಹೊಲಿಲೇ ಬೇಡ ಅಂತೇಳಿ ಅಂದ್ಕೊಂಡು ಇವಾಗ ಅದನ್ನು ಸ್ಟಿಚ್ ಮಾಡ್ಬೇಕಂಥೇಳಿ ಕಟ್ ಮಾಡಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಭಾಳ ಅಂದ್ರೆ ಇದು ಕಾಟನ್ ಸೀರೆ ಒಳಗೆ ಈ ಥರ ಬ್ಲೌಸ್ ಹಾಕೊಂಡ್ರೆ ಭಾಳ ಚಂದ ಕಾಣ್ತದೆ ರೀ. ಹಾಗಾಗಿ ಇದನ್ನು ಇವಾಗ ಕಟ್ ಮಾಡಾಕತ್ತೀನಿ ನೋಡ್ರಿ. ಕಟ್ ಮಾಡಿ ಅಂತ ಇಡ್ತೀನಿ. ಯಾವಾಗ ಸ್ಟಿಚ್ ಮಾಡೋದಾಗುತ್ತಾ ಗೊತ್ತಿಲ್ಲ, ನೋಡ್ಬೇಕು ಯಾವಾಗ ಆಗುತ್ತಾ. ನಾನು ಟೈಮ್ ಸಿಕ್ಕಾಗ ಸ್ಟಿಚ್ ಮಾಡ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ ಅದ. ಇದು ಬೆಳಕಿಗೆ ಈ ರೀತಿ ಕಲರ್ ಕಾಣಾಕ್ತದೆ. ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ ಅದ. ಇದ್ರ ಮ್ಯಾಗ ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಯಾರ ನೋಡ್ರಿ. ಅದೇ ರೀತಿ ತೋಳಿ ನೋಡ್ರಿ ಎಷ್ಟು ವರ್ಕ್ ಅದ. ಹಾಕೊಂಡಾಗ ಭಾಳ ಚಂದ ಕಾಣ್ತದೆ ನೋಡ್ರಿ. ಇದು ಈ ರೀತಿ ವರ್ಕ್ ಅದ. ಪೂರ್ತಿಯಾಗಿ ಕಟ್ ಮಾಡೋಕೆ ಒಂದಿನ ಪೂರ್ತಿ ತೊಗೋತ ನೋಡ್ರಿ. ಇದು ನೋಡ್ತಿರ್ಬೋದು ನೀವು. ಈ ಥರ ಬ್ಲೌಸ್ನ ಕಾಟನ್ ಸೀರೆ ಒಳಗೆ ಅಂದ್ರೆ ಸೀರೆ ಬಾರ್ಡ್ರ್ ಗೋಲ್ಡ್ ಕಲರ್ ಇರ್ತಾವಲ್ಲ ಫ್ರೆಂಡ್ಸ್, ಅಂಥ ಸೀರೆಗಳಿಗೆಲ್ಲ ಈ ಥರ ಬ್ಲೌಸ್ ಇದ್ರೆ ಭಾಳ ಚಂದ ಕಾಣ್ತದೆ. ಅದೇ ರೀತಿ ಫ್ರೆಂಡ್ಸ್ ನೋಡ್ತಿರ್ಬೋದು, ಇವಾಗ ನಾನು ಸ್ಟಿಚ್ ಮಾಡಿದ್ದು ಕೂಡ ಆಯಿತು ಕಂಪ್ಲೀಟ್. ಮರುದಿನಾನೇ ಇದನ್ನು ಸ್ಟಿಚ್ ಮಾಡಿದ್ದು ನೋಡ್ರಿ. ನೋಡ್ತಿರ್ಬೋದು ಹೆಂಗೆ ನೀಟಾಗಿ ಬಂದದ ಅಂಥೇಳಿ. ಅಂದ್ರೆ 2-3 ದಿನ ಆಯಿತು ಫ್ರೆಂಡ್ಸ್ ಇದನ್ನು ಕಟ್ ಮಾಡಿಟ್ಟು. ಇವಾಗ 3ನೇ ದಿನಕ್ಕೆ ಇದನ್ನು ಸ್ಟಿಚ್ ಮಾಡಿ ನೋಡ್ರಿ. ಸಿಂಪಲ್ಲಾಗಿ ಇದಕ್ಕೇನು ನಾನು ಕಸಿಯೋದೇನು ಇಟ್ಟಿಲ್ಲ ಫ್ರೆಂಡ್ಸ್. ಇದನ್ನು ಪೂರ್ತಿ ಸಿಂಪಲ್ಲಾಗಿ ಇದನ್ನು ತೋಳಿಗೆ ಅದೆಲ್ಲ ವರ್ಕ್ ಅದಲ್ಲ ಫ್ರೆಂಡ್ಸ್. ಹಾಗಾಗಿ ಏನು ನಾನು ಡಿಸೈನ್ ಏನು ಮಾಡೋಕ್ಕೆ ಹೋಗಿಲ್ಲ. ಈ ರೀತಿ ಸಿಂಪಲ್ಲಾಗಿ ಇದನ್ನು ಹೊಲ್ದಿ ನೋಡ್ರಿ. ಮುಂದ್ಗಡೆ ನೋಡ್ತಿರ್ಬೋದು ಫ್ರೆಂಡ್ಸ್, ಮುಂದ್ಗಡೆನೂ ಕೂಡ ಇಲ್ಲಿ ವರ್ಕ್ ಅದಿದು. ಅದೇ ರೀತಿ ಮುಂದ್ಗಡೆ ಪೂರ್ತಿಯಾಗಿ ಇದು ವರ್ಕ್ ಬಂದದ. ನೋಡ್ತಿರ್ಬೋದು ಎಷ್ಟೊಂದು ಮಿಂಚ್ತದ ಅಂಥೇಳಿ. ಹಾಕೊಂಡಾಗಂತ್ರ ಭಾಳ ಚಂದ ಕಾಣ್ತದೆ ನೋಡ್ರಿ ಫ್ರೆಂಡ್ಸ್ ಇದು. ಅದೇ ರೀತಿ ರೋಹಿತ ಅದನ್ನು ಬ್ಲೌಸ್ ಹೊಲಿಬೇಕಾದ್ರೆ ಸಂಜೆ 4 ಗಂಟೆ ಆಯ್ತು ನೋಡ್ರಿ. 5 ಗಂಟೆಗೆ ರೋಹಿತ್ ಬಂದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡಾಕತ್ತ ನೋಡ್ರಿ. ಹೊರಗಡೆನೆ ಕೂತು ಮಾಡಾಕತ್ತ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಮುಸುಗಿ ಇನ್ನೂ ಆದರೂ ಇಟ್ಟದ ನಮ್ಮ ಕಡೆ ಅಂತ. 5 ಗಂಟೆ ಆಗ್ಯದ. ಒಂದೊಂದು ಟೈಮ್ದಾಗ 6 ಗಂಟೆ ತನಕ ಬಿಸಿಲು ಇರ್ತದೆ. ಇವಾಗಂತ್ರ ಚಂತನ ಹಗಲೊತ್ತು ಚಂತನೂ ಮುಸುಗನೆ ಇಟ್ಟಿರ್ತದೆ ನೋಡ್ರಿ. ಬಿಸಿಲು ಎಂಬುದು ಕಣ್ಣಿಗೆ ಕಾಣೋದು ನೋಡ್ರಿ. ಆ ಪರಿ ಬಿಸಿಲನೇ ಇಲ್ಲರ. ಅದೇ ರೀತಿ ಇವತ್ತು ಪಲ್ಯ ಏನಂತಂದ್ರೆ ಬಟಾಟಿ ಪಲ್ಯ ಮಾಡಿದ್ದು ನೋಡ್ರಿ ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅದೇ ರೀತಿ ಸಂಜಿಕ ಚಪಾತಿ ಮಾಡಬೇಕು. ಚಪಾತಿ ಹಿಟ್ಟನ್ನು ಕೂಡ ನಾದಿ ಇಟ್ಟೀನಿ. ಇಲ್ಲಿ ಮಗ್ಲ ನಾದಿಟ್ಟಿ ನೋಡ್ರಿ ಫ್ರೆಂಡ್ಸ. ಚಪಾತಿ ಬಟಾಟೆ ಪಲ್ಯ ಜೊತೆ ಚಪಾತಿ ಚಲೋ ಆಗುತ್ತೆ ಅಂಥೇಳಿ ಅದನ್ನು ಕೂಡ ಇಲ್ಲೇ ನಾದಿ ಇಟ್ಟೀನಿ. ಹಾಗೆ ಫ್ರೆಂಡ್ಸ, ಇವತ್ತು ಬೆಳಿಗ್ಗೆ ನಾಷ್ಟ ಏನಂದರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ನೋಡ್ರಿ. ಅದೇನಾದರೂ ಕೂಡ ಒಂದು ಸ್ವಲ್ಪ ಉಳ್ಕೊಂಡದ. ಅದನ್ನ ಇಲ್ಲೇ ಸೈಡಿಗೆ ತೆಗೆದು ಎತ್ತಿಟ್ಬಿಟ್ಟು ಎಲ್ಲ ಪಾತ್ರೆನ ಉಜ್ಜಿ ಇಟ್ಟು ನೋಡ್ರಿ. ಹಾಗೆ ಇವತ್ತು ಏನಂತಂದ್ರೆ ಸಂಜಿನಾಗ ಗೋಬಿ ಮಂಚೂರಿ ಮಾಡ್ಬೇಕಂಥೇಳಿ ಗೋಬಿ ತರಕ್ಕೆ ಹೋಗಿದ್ನಿ ಫ್ರೆಂಡ್ಸ. ಗೋಬಿ ಸಿಗಲಿಲ್ಲ. ಅದಕ್ಕೆ ಕ್ಯಾಬೇಜ್ ಇತ್ತು ಮನ್ಯಾಗ. ಕ್ಯಾಬೇಜ್ ಮತ್ತು ಉಳ್ಳಾಗಡ್ಡಿ ಹಾಕಿ ಕ್ಯಾಬೇಜಿಂದನೇ ಮಂಚೂರಿಯನ್ ಮಾಡಿದ್ರೆ ಆಯ್ತು ಅಂಥೇಳಿ ಅಂದ್ಕೊಂಡಿನಿ ಫ್ರೆಂಡ್ಸ್. ಏನಾಗುತ್ತೋ ಗೊತ್ತಿಲ್ಲ. ಅದೇ ರೀತಿ ಇವು ನಮ್ಮ ತೋಟದಾಗ ಬೆಳೆದು ಬಾಳೆಹಣ್ಣು ನೋಡ್ರಿ. 1-2 ಉಳ್ದ. ಮನ್ಯಾಗ ತಿನ್ನೋರು ಯಾರೂ ಇಲ್ಲ ಫ್ರೆಂಡ್ಸ. ನಾನೇ ತಿಂದ್ರೆ ಹಾಗಾಗಿ 5-6 ದಿನ ತಂದಿಟ್ಟು ನಾನೇ ಯಾವಾಗ ನೆನಪಾದಾಗ ಒಂದೊಂದು ತಿಂತೀನಿ. ಹಾಗೆ ರೋಹಿತ್ ನೋಡ್ರಿ, ಒಂದು ಹೋಮ್ವರ್ಕ್ ಕೂಡ ಮುಗೀತು. ಗೋಬಿ ಮಂಚೂರಿ ಮಾಡಿ ಮಮ್ಮಿ ಅಂತಂದ.
ಒಂದು ಹೋಮ್ವರ್ಕ್ ಮುಗ್ದದ. ನನಗೆ ಗೋಬಿ ಸಿಗಲಿಲ್ಲಲ್ಲ ಫ್ರೆಂಡ್ಸ್, ಹಾಗಾಗಿ ಕ್ಯಾಬೇಜ್ ಅಂತಲೇ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ಇವಾಗ ಕೂತು ಟಿ ವಿ ಹೋಮ್ವರ್ಕ್ ಎಲ್ಲ ಮುಗ್ದದ, ಕೂತು ಟಿ ವಿ ನೋಡಂತಂದ್ರೆ ಬರೀ ಸೋಫಾದ ಮೇಲೆ ಮಲ್ಕೋತಾನೆ ಫ್ರೆಂಡ್ಸ್. ಮಲ್ಕೊಳಕ್ಕೆ ನಿನಗೇನು ಸೊಂಟ ಹೋಗ್ಯದ, ಸೀದಾ ಕೂತ್ ನೋಡು ಅಂಥೇಳಿ ಅವ್ನಿಗೆ ಭಯಾಕತಿ ನೋಡ್ರಿ. ಇಲ್ಲ ನಾ ಮಲ್ಕೊಂಡೇ ನೋಡ್ತೀನಿ ಅಂಥೇಳಿ ಅವ ಮತ್ತೆ ಹೊಳ್ಳಿ ಮಲ್ಕೊಂಡು ನೋಡ್ರಿ. ಅವನಿಗೆ ನನಗೆ ಇದೇ ಜಗಳ ನೋಡ್ರಿ. ಮಲ್ಕೋಬೇಡಪ್ಪ ಕೂತ್ ನೋಡು ಅಂತ ನಾನು, ಇಲ್ಲ ನಾ ಮಲ್ಕೊಂಡು ನೋಡ್ತೀನಿ ಅಂಥೇಳಿ ಅವ ಈ ರೀತಿ ನನಗೆ ಅವನ ಜೊತೆ ಇಬ್ರಿಗೆ ಜಗಳ ಆಗ್ಲತ್ತ ನೋಡ್ರಿ. ಅದೇ ರೀತಿ ನೋಡ್ರಿ, ಇದನ್ನು ನಾನು ಕ್ಯಾಬೇಜ ಮತ್ತು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ 1-2 ಚಮಚೆ ಮೈದಾ ಹಿಟ್ಟು ಮತ್ತು 1 ಚಮಚೆ ಅಕ್ಕಿ ಹಿಟ್ಟು ಹಾಕಿ ಇದನ್ನು ಬಜ್ಜಿ ಥರ ಈ ರೀತಿ ಕ್ಯಾಬೇಜ ಮತ್ತು ಉಳ್ಳಾಗಡ್ಡಿಯಿಂದ ಮಂಚೂರಿಯನ್ ಮಾಡ್ಕೊಂಡು ನೋಡ್ರಿ. ಹಾಗೆ ಇಲ್ಲಿ ಎರಡು ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಅದೇ ರೀತಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಇದನ್ನು ಈ ರೀತಿ ಟೊಮೆಟೊ ಸಾಸ್ ಇಲ್ಲ ಫ್ರೆಂಡ್ಸ್, ಅದೇ ರೀತಿ ಇದನ್ನು ಈ ಥರ ಸಾಸ್ ಥರ ಮಾಡೀನಿ. ಇದನ್ನು ಹಸಿ ವಾಸನೆ ಹೋಗ್ಬೇಕಂಥೇಳಿ ಒಂದು 10 ನಿಮಿಷ ಇದನ್ನು ಈ ರೀತಿ ಸಣ್ಣ ಉರಿಯಲ್ಲಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಪೂರ್ತಿ ಉರಿ ಸಣ್ಣ ಇಟ್ಬಿಟ್ಟು ಇದನ್ನು ಈ ರೀತಿ ಮಾಡ್ಕೊಂಡ್ರೆ ಇದ್ರಾಗಿನ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದಕ್ಕೆ ಅಂದ್ರೆ ಮಿಕ್ಸರಲ್ಲಿ ಸಣ್ಣ ಜಾರಿ ಒಳಗೆ ಮಿಕ್ಸರ್ ಮಾಡ್ಕೊಳ್ಳೋ ಮುಂದಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಕ್ಕರೆ, ಜಾಸ್ತಿ ಬೇಕಂದ್ರೆ ಸಕ್ಕರೆ ಹಾಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಸಕ್ಕರೆ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಎಸಳಷ್ಟು ಉಳ್ಳಾಗಡ್ಡೆಯನ್ನು ಹಾಕಿ ಇದನ್ನು ಈ ರೀತಿ ಸಣ್ಣದಾಗಿ ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದರ ಹಸಿ ವಾಸನೆ ಎಲ್ಲ ಹೋಗುತ್ತಾ ನಾನು ಇದನ್ನು ಈ ರೀತಿ ಒಲೆ ಮ್ಯಾಗಿಟ್ಟು ಹಸಿ ವಾಸನೆ ಹೋದ್ಮ್ಯಾಗ ಇದಕ್ಕೆ ನಾವು ಈಗಾಗಲೇ ಉಳ್ಳಾಗಡ್ಡೆನ ದಮ್ ಉಳ್ಳಾಗಡ್ಡಿ ಹೆರ್ಚಿದ್ವಿ ಫ್ರೆಂಡ್ಸ್. ಅದನ್ನು ಒಂದು ಸ್ವಲ್ಪ ಮತ್ತೊಂದು ಬೇರೆ ಪಾತ್ರೆ ಒಳಗೆ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಟಿದ್ದೆ. ಇವಾಗ ಈ ಟೊಮಾಟೊ ಒಳಗಿನ ಹಸಿ ವಾಸನೆ ಅಂದ್ರೆ ಟೊಮೆಟೊ ಪೇಸ್ಟ್ ಒಳಗಿನ ಹಸಿ ವಾಸನೆ ಎಲ್ಲ ಹೋದ್ಮ್ಯಾಗ ಈ ಫ್ರೈ ಮಾಡಿದಂಥ ಉಳ್ಳಾಗಡ್ಡಿನ ಅದಕ್ಕೆ ಹಾಕಿಬಿಟ್ಟು ಮತ್ತೊಮ್ಮೆ 1-2 ನಿಮಿಷಗಳ ಕಾಲ ಇದನ್ನು ಈ ರೀತಿ ಕಲಸ್ಕೊಳಕತ್ತೀವಿ ನೋಡ್ರಿ. ಆನಂತರ ಇದಕ್ಕೆ ಕರಿಬೇವು ಕೊತ್ತಂಬರಿಯನ್ನು ಕೂಡ ಇದಕ್ಕೆ ಒಂದು ಸ್ವಲ್ಪ ಹಾಕಿಬಿಟ್ಟು ಆನಂತರ ನಾವು ಫ್ರೈ ಮಾಡಿಟ್ಕೊಂಡಂಥ ಕ್ಯಾಬೇಜ ಮತ್ತು ಈರುಳ್ಳಿ ಮಂಚೂರಿಯನ್ನ ಇದಕ್ಕೆ ಹಾಕಿ ಎಲ್ಲ ಕಲಸಾಕತ್ತೀವಿ ನೋಡ್ರಿ. ಇವಾಗ ಕ್ಯಾಬೇಜ ಈರುಳ್ಳಿ ಮಂಚೂರಿ ರೆಡಿ ಆಗುತ್ತೆ ನೋಡ್ರಿ. ಇದನ್ನೇ ನಾನು ಡೀಟೇಲಾಗಿ ನಿಮ್ಗೆ ಹೇಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ನಾನು ಮನ್ಯಾಗ ಮಾಡಾಕತ್ತಿದ್ದೆ, ಒಂದು ಸ್ವಲ್ಪ ನಿಮ್ಗೆ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ಇವಾಗ ನಿಮ್ಮ ಜೊತೆ ಇದನ್ನು ಸ್ವಲ್ಪ ಸಣ್ಣದಾಗಿ ಶೇರ್ ಮಾಡ್ಕೊಂಡು ನೋಡ್ರಿ. ನಿಮ್ಗೆ ಇದನ್ನು ಪೂರ್ತಿಯಾಗಿ ಇದ್ರದ್ದು ಡೀಟೇಲ್ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಾನು ಇದ್ರದ್ದು ಅಂದ್ರೆ ಕ್ಯಾಬೇಜ ಮತ್ತು ಈರುಳ್ಳಿಯನ್ನು ಹಾಕಿ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂಥೇಳಿ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ಒಂದು 10 ನಿಮಿಷ ಇದನ್ನು ಈ ರೀತಿ ಸಣ್ಣದಾಗಿ ಮತ್ತೊಮ್ಮೆ 10 ನಿಮಿಷ ಇದನ್ನು ಈ ರೀತಿ ಎಲ್ಲ ಒಂದು ಸ್ವಲ್ಪ ಮತ್ತೊಮ್ಮೆ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ನಾನು. ಈಗ ಉಪ್ಪು ಬೇಕಂದ್ರೆ ಮತ್ತೊಮ್ಮೆ ಉಪ್ಪು ಹಾಕೋಬೋದು, ಇಲ್ಲಾಂದ್ರೆ ಬೇಡತ್ತಂದ್ರೆ ಹಾಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಮಸಾಲೆ ಖಾರ ಹಾಕಿ ನೋಡ್ರಿ ಫ್ರೆಂಡ್ಸ್. ಮಸಾಲೆ ಖಾರ ಹಾಕಿ ಇವಾಗ ನಾವೆಲ್ಲ ಮಾಡಿಟ್ಕೊಂಡಂಥ ಮಂಚೂರಿಯನ್ ಇದಕ್ಕೆ ಹಾಕಿ ಪೂರ್ತಿ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಎಲ್ಲ ಕಲಿಸ್ಕೋಬೇಕು ನೋಡ್ರಿ. ಎಲ್ಲ ಮಸಾಲೆ ಎಲ್ಲ ಈ ಮಂಚೂರಿಯನ್ಗೆ ಹರಡ್ಕೊಳ್ಳೋ ಥರ ಪೂರ್ತಿ ಈ ರೀತಿ ಕಲಿಸ್ಬಿಟ್ಟು ಒಂದು 2 ನಿಮಿಷಗಳ ಕಾಲ ಇದನ್ನು ಎಲ್ಲ ಕಲಿಸಿದ್ದಾದ್ಮ್ಯಾಗ ಒಂದು ಸ್ವಲ್ಪ ಉರಿಯಲ್ಲಿ ಬಿಟ್ಬಿಟ್ಟು ಆ ನಂತರ ಒಲೆಯನ್ನು ಬಂದ್ ಮಾಡಿದ್ರೆ ಕ್ಯಾಬೇಜ ಮತ್ತು ಈರುಳ್ಳಿ ಮಂಚೂರಿ ರೆಡಿ ಆಗುತ್ತೆ ನೋಡ್ರಿ. ಇದು ತಿನ್ನೋಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್. ಆದರೆ ಅಂಗಡಿ ಒಳಗೆ ಸಿಗ್ತದಲ್ಲ ಆ ರೀತಿ ಇರಲಿಕ್ಕೂ ಕೂಡ ಒಂದು ಸ್ವಲ್ಪ ರುಚಿಯಾಗಿರ್ತದೆ. ಅದೇ ರೀತಿ ಫ್ರೆಂಡ್ಸ್, ನಾವು ಇದಕ್ಕೆ ಯಾವುದೇ ರೀತಿ ಸಾಸ್ ಅದೇನೂ ಬಳಸಿಲ್ಲ. ಮನೆಯಾಗೆ ನಾವೇ ಟೊಮೆಟೊ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಈ ರೀತಿ ಬಳಸಿರೋದ್ರಿಂದ ಮನೆಯಾಗಿನೆಲ್ಲ ಸಾಮಗ್ರಿಗಳನ್ನು ಬಳಸಿ ಮಾಡಿರೋದ್ರಿಂದ ಕೂಡ ಆರೋಗ್ಯಕರವಾಗಿರುತ್ತದೆ ಮತ್ತು ಸ್ವಲ್ಪ ರುಚಿ ಕೂಡ ಆಗಿರ್ತದೆ. ರುಚಿ ಕೂಡ ಆಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಹೆಂಗೆ ಅನಿಸ್ಯದ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.